ಸ್ನೇಹಿತರೆ, ಈಗ ನಾವು ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಏನೆಂದರೆ, ಇವತ್ತು ಹೊರಗಡೆ ಹೋಗಿ ನಾವು ಏನಾದರೂ ಖರೀದಿಸಿದೀವಾ ಅಥವಾ ಬೆಡ್ ಮೇಲೆ ಮಲಗಿ ಫೋನ್ ಹಿಡಿದು ಸ್ವೈಪ್ ಮಾಡಿ ಖರೀದಿಸಿದೀವಾ? ಒಂದು ಕಾಲದಲ್ಲಿ ನಾವು ನಡೆಯುತ್ತಿದ್ದೆವು, ಇವತ್ತು ಸ್ಕ್ರೋಲ್ ಮಾಡುತ್ತಿದ್ದೇವೆ. ಆನ್ಲೈನ್ ಶಾಪಿಂಗ್ ನಮ್ಮ ಸಮಯವನ್ನೇ ಅಲ್ಲ, ನಮ್ಮ ಚಟುವಟಿಕೆ ಜೀವನವನ್ನು ನಿಧಾನವಾಗಿ ಕೊಲ್ಲುತ್ತಿದೆ. ಹಿಂದೆ ಎಲ್ಲ ನಾವು ಒಂದು ವಸ್ತುವೇನಾದರೂ ತಗೋಬೇಕಿದ್ರೆ ಬಜಾರ್ಗೆ ಹೋಗ್ತಿದ್ವಿ, ನಡ್ಕೊಂಡು ಹೋಗ್ತಿದ್ವಿ, ಮತ್ತೆ ಅಂಗಡಿಯವ್ರ ಜೊತೆ ಚೌಕಾಸಿ ಮಾಡಿ ಹಾಗೆ ಸ್ನೇಹಿತರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ನಮಗೆ ಎಕ್ಸರ್ಸೈಸ್ ಆಗ್ತಿತ್ತು, ಸೋಷಿಯಲ್ ಇಂಟ್ರಾಕ್ಷನ್ ಆಗ್ತಿತ್ತು, ಲೈಫ್ನ ಮೂಮೆಂಟ್ ಇತ್ತು. ಆದರೆ ಇವತ್ತು ಡೋರ್ ಸ್ಟೆಪ್ ಡೆಲಿವರಿ. ಮೊದಲು ನಡೆಯುವ ಕೆಲಸ ಇತ್ತು, ಆದರೆ ಇವತ್ತು ಆ ಕೆಲಸವನ್ನು ನಮ್ಮ ಬೆರಳುಗಳಿಗೆ ಕೊಟ್ಟಿದ್ದೇವೆ. ಮಾರ್ಕೆಟ್ಗೆ ಹೋಗುವ ಕಾಲುಗಳು ಇವತ್ತು ಸೋಫಾಗೆ ಅಂಟಿಕೊಂಡಿವೆ. ಕ್ಯಾಲೋರೀಸ್ ಬರ್ನ್ ಆಗ್ತಾ ಇತ್ತು, ಇವತ್ತು ಕ್ಯಾಲೋರೀಸ್ನ ಆರ್ಡರ್ ಆಗ್ತಾ ಇದೆ. ಆನ್ಲೈನ್ ಶಾಪಿಂಗ್ ನಮ್ಮನ್ನು ಫಿಸಿಕಲಿ ಇನ್ಆಕ್ಟಿವ್ಗೆ ತಳ್ಳುತ್ತಿದೆ. ಶಾಪಿಂಗ್ ಅನ್ನೋದು ಮೂಮೆಂಟ್ ಆಗಿತ್ತು, ಇವತ್ತು ಡೋಪಮಿನ್ ಅಡಿಕ್ಷನ್ ಆಗಿದೆ. ಈಗಿನ ಜಗತ್ತಿನಲ್ಲಿ ಆಫರ್ ನೋಟಿಫಿಕೇಶನ್ ಬಂದರೆ ಎಕ್ಸೈಟ್ಮೆಂಟ್ ಆಗುತ್ತೆ, ಡೆಲಿವರಿ ಡಿಲೇ ಆದರೆ ಫ್ರಸ್ಟ್ರೇಷನ್ ಆಗುತ್ತೆ. ಬಾಡಿ ಇನ್ಆಕ್ಟಿವ್ ಆದರೆ ಮೈಂಡ್ ಕೂಡ ಡಲ್ ಆಗುತ್ತೆ. ಡಿಪ್ರೆಷನ್, ಆಂಗ್ಸೈಟಿ, ಲೋನ್ಲಿನೆಸ್ ಇವು ಎಲ್ಲರಿಗೂ ಹಿಂದೆ ಲೈಫ್ ಸ್ಟೈಲ್ ಕೂಡ ಕಾರಣ ಇರ್ತಾರೆ. ಹಿಂದೆ ಶಾಪಿಂಗ್ ಫ್ಯಾಮಿಲಿ ಆಕ್ಟಿವಿಟಿ ಆಗಿತ್ತು, ಇವತ್ತು ಇಂಡಿವಿಜುವಲ್ ಸ್ಕ್ರೀನ್ ಆಕ್ಟಿವಿಟಿ ಆಗಿದೆ. ಮಾತು ಕಡಿಮೆ, ಮೂಮೆಂಟ್ ಕಡಿಮೆ, ಕನೆಕ್ಷನ್ ಕೇಳಲೇಬೇಡಿ. ಕೊರಿಯರ್ ಬಂದಾಗ ಡೋರ್ ತೆಗೆಯೋದೇ ಒಂದು ದಿನದ ದೊಡ್ಡ ಆಕ್ಟಿವಿಟಿ ಆಗಿಬಿಟ್ಟಿದೆ. ನಾವು ಕಂಫರ್ಟ್ ಆರಿಸಿಕೊಳ್ಳುತ್ತಿದ್ದೇವೆ, ಆದರೆ ಹೆಲ್ತ್ ಕಳೆದುಕೊಳ್ಳುತ್ತಿದ್ದೇವೆ. ಕನ್ವೀನಿಯನ್ಸ್ ಇಂದು ಸುಖ, ನಾಳೆ ಡಿಸೀಸ್ ಆಗಬಹುದು. ಟೆಕ್ನಾಲಜಿ ನಮ್ಮ ಸೇವಕನಾಗಬೇಕೇ ಹೊರತು ನಮ್ಮ ಲೈಫ್ ಕಂಟ್ರೋಲರ್ ಆಗಬಾರದು. ನಿಮ್ಮ ಕೊನೆಯ ಆರ್ಡರ್ ಏನಾಗಿತ್ತು ಯೋಚನೆ ಮಾಡಿ. ಅದು ನಿಮ್ಮ ಬಾಡಿಗೆ ಬೇಕಿತ್ತ ಅಥವಾ ನಿಮ್ಮ ಆಲಸ್ಯಕ್ಕ? ಸ್ನೇಹಿತರೆ, ನಾನು ಹೇಳೋದೇನೆಂದರೆ, ಇನ್ನೂ ಸಮಯ ಇದೆ. ಹೊರಗೆ ಹೋಗಿ ನಡೆಯಿರಿ, ನಿಮ್ಮ ಆಕ್ಟಿವ್ ಜೀವನವನ್ನು ಮರಳಿ ಪಡೆಯಿರಿ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಶೇರ್ ಮತ್ತು ಕಾಮೆಂಟ್ ಕೊಟ್ಟು ಸಹಾಯ ಮಾಡಿ. ಧನ್ಯವಾದಗಳು.